ಈಗ ನಿಮ್ಮ ಸವಾಲನ್ನು ಅವರು ಸ್ವೀಕಾರ ಮಾಡಿದ್ದಾರೆ, ಅದರ ಸ್ಥಳವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಕೆ ಆರ್ ನಗರ ತಾಲೂಕಿನ ಕಪ್ಪಡಿ ಕ್ಷೇತ್ರಕ್ಕೆ ಬರಲಿ, ನಾನು ನಾಳೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶುಕ್ರವಾರ ನಾನು 11 ಗಂಟೆಗೆ ಕಪ್ಪಡಿ ರಾಚಪ್ಪಾಜಿ ಮಠಕ್ಕೆ ನಾನು ಬರ್ತೀನಿ, ಗದ್ಗೆ ಹತ್ರ ನಾನು ಬರ್ತೀನಿ. ರೆಡಿ ಇರ್ತೀವಿ, ನಾನು ಖಂಡಿತ ರೆಡಿ ಇರ್ತೀನಿ, ಕಾಯ್ತಾ ಇರ್ತೀನಿ 11 ಗಂಟೆಗೆ. ನೀವು ಅಲ್ಲಿಗೆ ಬನ್ನಿ. ಮಕ್ಕಳು ಬೇಡ ಅಂತೇಳಿದರೆ ಸ್ವಾಗತ ಮಾಡಿದ್ದೀನಿ, ನೀವು ಬನ್ನಿ, ನಾನು ಬರ್ತೀನಿ. ತಾಕತ್ತಿದ್ರೆ ಇನ್ನೊಬ್ಬರು ಜೀವನದಲ್ಲಿ ಡಿಸ್ಟರ್ಬ್ ಮಾಡೋದನ್ನು ಬಿಟ್ಟು, ಇನ್ನೊಬ್ಬರಿಗೆ ಮಾನಸಿಕವಾಗಿ ಸುಳ್ಳು ಪಳ್ಳು ಆರೋಪಣೆ ಮಾಡಿ ಮಾನಸಿಕವಾಗಿ ನೋವು ಕೊಡೋದನ್ನು ಬಿಟ್ಟು ತಮ್ಮ ಕೆಲಸಗಳನ್ನ ಮಾಡ್ಕೋಬೇಕು. ಇಲ್ಲ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ರೆ ಈ ಪಣಕ್ಕೆ ಬರಬೇಕು. ಅಂದರೆ ಈಗ ಶುಕ್ರವಾರ ಬೆಳಗ್ಗೆ ಅಂದರೆ ಜೂನ್ 5ನೇ ತಾರೀಕು 10:30 11 ಗಂಟೆಗೆ ನೀವು ರೆಡಿ ಇದ್ದು ಸ್ವಾಗತ ಮಾಡ್ತೀರಾ? ಶುಕ್ರವಾರ 11 ಗಂಟೆಗೆ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಶುಕ್ರವಾರ 10:00ವರೆಗೆ ನಾನು ಕಪ್ಪಡಿ ರಾಚಪ್ಪಾಜಿ ಗದ್ಗೆ ಹತ್ರ ನಾನು ಕಾದು ಕುಳಿತಿರ್ತೀನಿ. ಸುರೇಶ್ ಅವ್ರು ಹೇಳಿದರೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ. ಅದು ನನಗೆ ಖಂಡಿತ ನನಗೆ ಅದು ಡೈಲಿ ಅದು ಅಭ್ಯಾಸ. ಆದರೆ ಸುರೇಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಮನಸ್ಸಿಗೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ. ಮೈಗಲ್ಲ ಮುಖ್ಯ, ನಿಮ್ಮ ಮನಸ್ಸಿಗೆ ಸ್ನಾನ ಮಾಡ್ಕೊಂಡು ಬನ್ನಿ. ಸುರೇಶ್ ಅವರೇ ಸ್ನಾನ ಡೈಲಿ ಮಾಡ್ತಾರೆ, ಮತ್ತು ಬರಬೇಕು. ಯಾವ ವ್ಯಕ್ತಿ ನನ್ನ ಹತ್ರ ಹಣ ತೊಗೊಂಡೋಗಿದ್ದಾನೆ, ಯಾವ ವ್ಯಕ್ತಿ ನಾನು ಗೆದ್ದ ಮೇಲೆ ಹಣ ತಂದು ಕೊಟ್ಟಿದ್ದಾನೆ, ಎಲ್ಲಿ ತಂದು ಕೊಟ್ಟಿದ್ದಾನೆ, ಯಾವಾಗ ಬಂದಿದ್ದಾನೆ, ಯಾವತ್ತು ಬೆಟ್ಟಿಂಗ್ ಕಟ್ಟಿದ್ದೀನಿ ನಾನು, ಯಾರ ಪರವಾಗಿ ಕಟ್ಟಿದ್ದೀನಿ ನಾನು, ಅಂದರೆ ಸುಮಲತನ ಪರವಾಗಿ ಕಟ್ಟಿದ್ದೀನಿ ಅಂತ ಹೇಳಿರುತ್ತಾನೆ. ಹಾಂ, ಇದನ್ನು ಸಾಬೀತುಪಡಿಸ್ಬೇಕಲ್ಲ. ಒಂದು 3-4 ಜನ ಕಾರ್ಯಕರ್ತರಿದ್ದರು, ಯಾರು ಎಷ್ಟು ದುಡ್ಡನ್ನ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಹತ್ರ ತಂದು ಕೊಟ್ಟಿದ್ದ ಸಾಕ್ಷ್ಯಗಳಿದೆ, ಅವರೂ ಬರ್ತಾರೆ, ಅಲ್ಲಿ ಪ್ರಮಾಣ ಮಾಡ್ತಾರೆ ಅನ್ನೋ ಸವಾಲು ಹಾಕಿದ್ದಾರೆ. ನನ್ನ ವಿರುದ್ಧವಾಗಿ ನಮ್ಮೂರಿನಲ್ಲಿ ನಾನು ಕುಂತಿರಲಿ ನಿಂತಿರಲಿ ಬೊಗಳೋ 2 ನಾಯಿ ಇದೆ. ಅವು ಸುಮ್ಮನೆ ನನ್ನ ಬಗ್ಗೆ ಬೊಗಳ್ತಾ ಇರಬೇಕು. ಅವು ಅದರಲ್ಲಿ ಒಂದು ನಾಯಿ ಅವ್ರಿಗೆ ಏನೋ ಹೇಳಿದೆ, ಆಯಿತಾ? ಆ ನಾಯಿ ಯಾವುದು? ನಮ್ಮ ಹತ್ರ 3 ಎಲೆಕ್ಷನಲ್ಲಿ ನಮ್ಮ ಅಣ್ಣವ್ರ ಹತ್ರನೇ ತಿಂದು ಹೋಗಿರುವಂಥ ನಾಯಿ ಅದು. ನೋಡಿ, ನಿಜವಾಗ್ಲೂ ರಾಚಪ್ಪಾಜಿ ಏನಾದ್ರು ಜೀವಂತವಾಗಿದ್ದಿದ್ರೆ ಎದ್ಗೋದು ಬಿಡೋರು. ಯಾರಿಗೆ ಸುಳ್ಳು ಹೇಳ್ತಾ ಇರೋರಿಗೆ, ಸುಳ್ಳು ಆಪಾದನೆ ಮಾಡ್ತಾ ಇರೋರಿಗೆ, ಆಯಿತಾ? ಪಾಪ ಈಗ ಅವರು ಇಲ್ಲ, ಈಗ ಅವ್ರು ಇಲ್ವಲ್ಲ ಅಂತ ಹೋಗಿ ಆಣೆ ಮಾಡ್ತಿದ್ದಾರೆ. ಈಗ ಅದಕ್ಕೆ ನಾನು ಹೇಳೋದು, ಈಗ ಆಣೆ ಪ್ರಮಾಣಗಳು ನಾವು ಮಾಡಿದಾಗ ಏನಾದ್ರು ಒಂದು ಬೆನಿಫಿಟ್ ಇರಬೇಕಲ್ಲ. ನಾವೊಂದು 10 ಲಕ್ಷ ಪಣ ಇಟ್ಬಿಡೋಣ. ಯಾರು ತಪ್ಪು ಮಾಡಿದ್ದಾರೆ ಆ ಹಣನ ಆ ರಾಚಪ್ಪಾಜಿ ಗದ್ಗೆ ಜೀರ್ಣೋದ್ಧಾರಕ್ಕಾಗಲಿ, ಸುಮ್ಮನೆ ಯಾಕೆ? ಸಾರ್ವಜನಿಕರಿಗೆ ಎದುರಿಗೆ ತಪ್ಪಾಯಿತು ಅಂತ ಒಪ್ಕೊಂಡು ಬುಂಡೆ ಕೆರೆಸ್ಕೊಂಡು ಹೋಗ್ಬೇಕು. ಅವನು ಸರಿಯಾದನಾದರೆ ನಾನಾದ್ರೂ ಈ ತಪ್ಪನ್ನು ಮಾಡಿದರೆ. ಇದು ಎಲ್ಲ ನನ್ನ ಸವಾಲಿದು. ಸುರೇಶ್ ಅವರ ವಿರುದ್ಧ ಡೆಫಾರ್ಮೇಷನ್ ಶೂಟ್ ಮಾಡ್ತೀರಾ ಅಥವಾ ಮಾನನಷ್ಟ ಮೊಕದ್ದಮೆ ಏನಾದರೂ ಹೂಡೋ ಒಂದು ಆಲೋಚನೆ ನಿಮಗಿದೆಯಾ ಅಂತೇಳಿ, ಕಾನೂನು ಹೋರಾಟ ಮಾಡ್ತೀರಾ ಅಂತೇಳಿ? ಇಲ್ದಿದ್ರೆ ನನಗೆ ಇಷ್ಟು ಅವಮಾನ ಮಾಡಿ ನನ್ನ ಮಾನಸಿಕವಾಗಿ ನನಗೆ ಹಿಂಸೆ ಕೊಟ್ಟು ನನ್ನ ರಾಜಕೀಯ ಬೆಳವಣಿಗೆಗೆ ನಾನು ಕುಂದು ತಂದಿರೋ ಆ ಸುರೇಶ್ಗೆ ನಾನು ಹೈಕೋರ್ಟ್ಗೆ ಹೋದ್ರೂ ಬಿಡೋದಿಲ್ಲ ನಾನು. ಇದು ನನ್ನ ಶತ ಸಿದ್ಧ. ನಾನು ಇದು ಚಾಲೆಂಜ್ ಇದ್ದರೆ, ತಾಕತ್ತಿದ್ರೆ, ದಮ್ಮಿದ್ರೆ ಶುಕ್ರವಾರ ಬರಲಿ, ಅದು ಯಾವನು ಕರ್ಕೊಬಂದು ಪ್ರೂವ್ ಮಾಡಲಿ. ಇದು ನನ್ನ ಸಾರಾನಂದೀಶನ ಸವಾಲಿದು. ಎಲ್ಲವೂ ಕೂಡ ಲೈವ್ ಆಗಿ ಆಗುತ್ತೆ, ಪಬ್ಲಿಕ್ ಆಗಿ ಆಗುತ್ತೆ. ನಾವು ಬರ್ಬೋದಾ? ಗುಡ್ ನ್ಯೂಸ್ ಚಾನಲ್ಲು ಕ್ಯಾಮ್ರಾ ತರ್ಬೋದಾ ಸರ್ ನಿಮ್ಮ ಆಣೆ ಪ್ರಮಾಣಕ್ಕೆ ಸಾಕ್ಷೀಕರಿಸಲಿಕ್ಕೆ? ಈಗ ನೀವಿಲ್ದಿದ್ರೆ ಹೇಗೆ? ಈ ಕಾರ್ಯಕ್ರಮಗಳು ಶುರುವಾಗಿರೋದೇ ನಿಮ್ಮಿಂದ, ಆಯಿತಾ? ಹಾಗಾಗಿ ನೀವು ಅಲ್ಲಿ ಇರಲೇಬೇಕು, ನೀವಿರಬೇಕು. ಪ್ರತಿಯೊಬ್ಬರು ಯಾರು ಏನನ್ನು ಮಾತನಾಡ್ತಾರೆ ಎಲ್ಲರೂ ರೆಕಾರ್ಡ್ ಆಗಬೇಕಲ್ಲ. ಯಾರು ಸಾಕ್ಷಿ ಬರ್ತಾರೆ, ಯಾರು ನನ್ನಿಂದ ಹಣ ಇಸ್ಕೊಂಡೋಗವ್ರೆ, ಯಾರು ನಾನು ಗೆದ್ದ ಮೇಲೆ ನನಗೆ ಹಣ ತಂದು ಕೊಟ್ಟವ್ರೆ, ಎಲ್ಲಿ ತಂದು ಕೊಟ್ಟವ್ರೆ, ಯಾವ ಜಾಗದಲ್ಲಿ ತಂದು ಕೊಟ್ಟವ್ರೆ, ಯಾವತ್ತು ಕೊಟ್ಟವ್ರೆ, ಕೊಡಬೇಕಾದ್ರೆ ಯಾರಿದ್ರು, ಯಾರಿತ್ತಿಲ್ಲ, ಏನು ಅನ್ನೋದೆಲ್ಲ ಬೇಕಲ್ಲ. ಮೈಸೂರು ಜಿಲ್ಲೆಯ JDSನಲ್ಲಿ ಈಗ ಆಣೆ ಪ್ರಮಾಣದ ಒಂದು ವಿಚಾರ ಈಗ ತಾರ್ಕಿಕ ಅಂತ್ಯಕ್ಕೆ ಬರುವ ಹಂತವನ್ನು ತಲುಪ್ತಾ ಇದೆ. ಯಾಕಂದರೆ ನಿನ್ನೆಯಷ್ಟೇ ಹುಟ್ಕಳ್ಳಿ ಸುರೇಶ್ ರವರು, ಸಾರಾ ನಂದೀಶ್ ರವರು ಕೊಟ್ಟಿದ್ದಂತಹ ಒಂದು ಚಾಲೆಂಜ್ ಏನಿತ್ತು, ಸವಾಲೇನಿತ್ತು, ಅದನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಸ್ಥಳ ಮಾತ್ರ ಬದಲಾವಣೆ ಆಗಿದೆ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆಣೆ ಮಾಡೋಣ ಅಂತೇಳಿ ನಂದೀಶ್ ರವರು ಅವರಿಗೆ ಪಾಂತಾಹ್ವಾನವನ್ನು ಕೊಟ್ಟಿದ್ರು. ಈಗ ಕೆ ಆರ್ ನಗರದಲ್ಲಿ ಇರ್ತಕ್ಕಂಥ ಕಪ್ಪಡಿ ಶ್ರೀ ಕ್ಷೇತ್ರಕ್ಕೆ ಈ ಒಂದು ಆಣೆ ಪ್ರಮಾಣದ ವಿಚಾರ ಶಿಫ್ಟ್ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಾರಾ ನಂದೀಶ್ ಅವ್ರನ್ನ ನೋಡ್ತಿದ್ದಾರೆ. ಅವ್ರು ಏನು ಮಾತಾಡ್ತಾರೆ ಕೇಳೋಣ. ಸರ್ ನಮಸ್ಕಾರ. ನೀವು ಸವಾಲನ್ನು ಹಾಕಿದ್ರಿ, ಚಾಮುಂಡಿ ತಾಯಿ ಬನ್ನಿ, ಕುಟುಂಬ ಸಮೇತರಾಗಿ ಬನ್ನಿ, ಆಣೆ ಮಾಡೋಣ, ಪ್ರೂವ್ ಮಾಡಿ, ಇಲ್ಲ ಅಂದರೆ ನನ್ನ ಆಸ್ತಿನ ಸಾರ್ವಜನಿಕ ಜೀವನದಿಂದ ಕೊಟ್ಕೊಡ್ತೀನಿ, ನಾನೇ ಮೈಸೂರು ಖಾಲಿ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ನಿಮ್ಮ ಸವಾಲನ್ನು ಅವರು ಸ್ವೀಕಾರ ಮಾಡಿದ್ದಾರೆ, ಅದರ ಸ್ಥಳವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಕೆ ಆರ್ ನಗರ ತಾಲೂಕಿನ ಕಪ್ಪಡಿ ಕ್ಷೇತ್ರಕ್ಕೆ ಬರಲಿ, ನಾನು ನಾಳೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಧರ್ಮ ಎಲ್ಲಾದ್ರೇನು ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಈಗ ಸುರೇಶ್ ಅವರು ಮಕ್ಕಳು ಬೇಡ ನಾವೇ ಬರೋಣ ಅಂತ ಹೇಳಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಆಮೇಲೆ ಇನ್ನೊಂದು ಹೇಳಿದ್ದಾರೆ,
ಪಣ ಬೇಡ, ಆಸ್ತಿ ಪಣ ಬೇಡ ಅಂತ ಹೇಳಿದ್ದಾರೆ. ಸುರೇಶ್ ಅವ್ರಿಗೆ ಹೇಳ್ತೀನಿ ನಾನು, ಸುರೇಶ್ರವರೇ, ಎಲ್ಲೋ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಕಟ್ಟೆ ಮಣೆ ಆಡಿಕೊಂಡು ಮೋಟ್ ಬಿಡಿಯ ಕಟ್ಟು ಸಮೇತ ಸೇದ್ಕೊಂಡು ಇಲ್ಲು ಸಲ್ಲದ ಕಾಗಕ್ಕ ಗೂಬಕ್ಕನ ಕತೆ ಕಟ್ಟೋದು ಬೇಡ. ತಾಕತ್ತಿದ್ರೆ ಇನ್ನೊಬ್ಬರು ಜೀವನದಲ್ಲಿ ಡಿಸ್ಟರ್ಬ್ ಮಾಡೋದನ್ನು ಬಿಟ್ಟು, ಇನ್ನೊಬ್ಬರಿಗೆ ಮಾನಸಿಕವಾಗಿ ಸುಳ್ಳು ಪಳ್ಳು ಆರೋಪಣೆ ಮಾಡಿ ಮಾನಸಿಕವಾಗಿ ನೋವು ಕೊಡೋದನ್ನು ಬಿಟ್ಟು ತಮ್ಮ ಕೆಲಸಗಳನ್ನ ಮಾಡ್ಕೋಬೇಕು. ಇಲ್ಲ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ರೆ ಈ ಪಣಕ್ಕೆ ಬರಬೇಕು. ನಮ್ಮನ್ನು ಸಾವಿರಾರು ಜನ ನೋಡ್ತಾ ಇರ್ತಾರೆ. ನಾವು ಜನಗಳಿಗೆ ತಪ್ಪು ಮಾಹಿತಿ ಕೊಡಬಾರ್ದು. ನಾವು ಕರೆಕ್ಟಾಗಿ ಸರಿಯಾದ್ದೇ ಆದರೆ ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಿದ್ದರೆ ಪಣಕ್ಕಿಡೋಕ್ಕೆ ಏನು ತಪ್ಪೇನು? ಬನ್ನಿ. ಈಗ ನೀವು ಹೇಳಿದಿರಿ, ಕಬಡ್ಡಿ ಕರೆದಿದ್ರಿ, ಶುಕ್ರವಾರ ಮಂಗಳವಾರ ಒಳ್ಳೆ ದಿನ ಅಂತ ಹೇಳಿದಿರಿ. ಮಂಗಳವಾರ ಈಗ ಟೈಮ್ ಪಾಸಾಗಿದೆ. ಶುಕ್ರವಾರ ನಾನು 11 ಗಂಟೆಗೆ ಕಬಡ್ಡಿ ರಾಚಪ್ಪಾಜಿ ಮಠಕ್ಕೆ ನಾನು ಬರ್ತೀನಿ. ಗದ್ಗೆ ಹತ್ರ ನಾನು ಬರ್ತೀನಿ. ನಾನು ಖಂಡಿತ ರೆಡಿ ಇರ್ತೀನಿ, ಕಾಯ್ತಾ ಇರ್ತೀನಿ 11 ಗಂಟೆಗೆ. ನೀವು ಅಲ್ಲಿಗೆ ಬನ್ನಿ. ಮಕ್ಕಳು ಬೇಡ ಅಂತೇಳಿದರೆ ಸ್ವಾಗತ ಮಾಡಿದ್ದೀನಿ, ನೀವು ಬನ್ನಿ, ನಾನು ಬರ್ತೀನಿ. ಈ ಕಟ್ಟು ಕತೆಗಳು ಹೇಳಿದ್ನಲ್ಲ, ಕಾಗಕ್ಕ ಗುಗಕ್ಕನ ಕತೆಗಳು ಬೇಡ. ಯಾವನು ಕರೆಕ್ಟಾಗಿ ಬಂದು ಇಂಥವ್ರು ಇರಬೇಕಲ್ಲ. ನಾನು ಸುಮಲತನ ಪರವಾಗಿ ನಾನು ಏನಾದ್ರು ಬೆಟ್ಟಿಂಗ್ ಕಟ್ಟಿದರೆ ನನ್ನ ಹತ್ರ ಅವನು ಹಣ ಇಸ್ಕೊಂಡು ಹೋಗಿರ್ಬೇಕಲ್ಲ. ಮತ್ತು ಸುಮಲತ ಗೆದ್ದರು ಅಂತ ಹೇಳ್ಬಿಟ್ಟು ನನಗೆ ಹಣ ತಂದು ಕೊಟ್ಟಿರ್ಬೇಕಲ್ಲ. ಅವೆಲ್ಲ ಇರಬೇಕಲ್ಲ, ಸಾಕ್ಷಿ ಇರಬೇಕು. ನನ್ನ ಹತ್ರ ಹಣ ತೊಗೊಂಡೋಗಿರ್ಬೇಕಲ್ಲ, ಯಾವ ವ್ಯಕ್ತಿ ಅಂತ ನನಗೆ ಗೊತ್ತಾಗಬೇಕಲ್ಲ. ಮತ್ತು ಬರಬೇಕು, ಯಾವ ವ್ಯಕ್ತಿ ನನ್ನ ಹತ್ರ ಹಣ ತೊಗೊಂಡೋಗಿದ್ದಾನೆ, ಯಾವ ವ್ಯಕ್ತಿ ನಾನು ಗೆದ್ದ ಮೇಲೆ ಹಣ ತಂದು ಕೊಟ್ಟಿದ್ದಾನೆ, ಎಲ್ಲಿ ತಂದು ಕೊಟ್ಟಿದ್ದಾನೆ, ಯಾವಾಗ ಬಂದಿದ್ದಾನೆ, ಯಾವತ್ತು ಬೆಟ್ಟಿಂಗ್ ಕಟ್ಟಿದ್ದೀನಿ ನಾನು, ಯಾರ ಪರವಾಗಿ ಕಟ್ಟಿದ್ದೀನಿ ನಾನು, ಅಂದರೆ ಸುಮಲತನ ಪರವಾಗಿ ಕಟ್ಟಿದ್ದೀನಿ ಅಂತ ಹೇಳಿರುತ್ತಾನೆ. ಇದನ್ನು ಸಾಬೀತುಪಡಿಸ್ಬೇಕಲ್ಲ. ಹೇಳ್ತಾ ಇದ್ದೀನಿ ಊಟಗಳ್ಳಿ ಸುರೇಶ್ಗೆ, ಸುಮ್ಮನೆ ಮಾತಲ್ಲ ಇದು ನನ್ನ ಪ್ರಶ್ನೆ ಅಲ್ಲ, ಇದು ನಮ್ಮ ಅಣ್ಣವ್ರ ಪ್ರಶ್ನೆ. ಇದು ನಮ್ಮ ಅಣ್ಣವರ ಬೆಳವಣಿಗೆಗೆ ಕುಂದು ತಂದಿರುವಂಥ ಪ್ರಶ್ನೆ ಇದು. ಐತೆ, ಕೊಲೆ ಮಾಡ್ದಂಗೆ, ಕಗ್ಗೊಲೆ ಮಾಡ್ದಂಗೆ, ನನ್ನ ವ್ಯಕ್ತಿತ್ವವನ್ನು ಕಗ್ಗೊಲೆ ಮಾಡ್ದಂಗೆ, ನನ್ನ ಬೆಳವಣಿಗೆಯನ್ನು ಕಗ್ಗೊಲೆ ಮಾಡ್ದಂಗೆ ನನ್ನ ಮೇಲೆ ಆಪಾದನೆ ಹೊರಿಸಿರೋದು. ನನ್ನ ರಾಜಕೀಯ ಬೆಳವಣಿಗೆಗೆ ಕುತ್ತು ತಂದಿರೋಂಥ ಮಾತಿದು. ಹಾಗಾಗಿ ಕಬಡ್ಡಿಗೆ ಬಂದು ಅದ್ಯಾವ ಅಯೋಗ್ಯ ಯಾರು ನಿಮ್ಮ ಹತ್ರ ಯಾವ ನನ್ನ ಅನಿಸಿಕೆ, ನನ್ನ ಸಾಲಿಗ್ರಾಮದಲ್ಲಿ ನನ್ನ ವಿರುದ್ಧವಾಗಿ ನಾನು ಕುಂತಿರಲಿ ನಿಂತಿರಲಿ, ನನ್ನ ವಿರುದ್ಧವಾಗಿ 2 ನಾಯಿಗಳು ಬೊಗಳುತ್ತೆ. 2 ನಾಯಿಗಳು ಅವು ಕಚ್ಚಲ್ಲ, ಬೊಗಳುತ್ತೆ. ಅದರಲ್ಲಿ ಒಂದು ನಾಯಿ ನಿಮಗೆ ಹೇಳಿದೆ, ಅದು ನನಗೆ ಚೆನ್ನಾಗಿ ಗೊತ್ತು. ಆಯಿತಾ? ಯಾರೋ ಕೇಳಿದ್ರು, ನನಗೆ ಪ್ರಶ್ನೆ ಮಾಡಿದ್ರು, ಯಾಕೆ ಅದು 3 ಎಲೆಕ್ಷನ್ನಲ್ಲಿ ಮಹೇಶಣ್ಣವ್ರ ಮನೆ ಬಾಗಿಲಲ್ಲಿ ಬೊಗಳುತ್ತಿತ್ತು, ಇವತ್ತು ಯಾಕೆ ರವಿಶಂಕರ್ ಈ ಕಳೆದ ಎಲೆಕ್ಷನ್ನಲ್ಲಿ ರವಿಶಂಕರ್ ಮನೆ ಬಾಗಿಲಲ್ಲಿ ಬೊಗಳುತ್ತಾ ಇದಲ್ಲ ನಾಯಿ ಅಂತ ಹೇಳಿದರು. ಆವಾಗ ನಾನು ಹೇಳಿದ್ದೆ, ನಮ್ಮ ಅಣ್ಣವರು ವರ್ಷದಲ್ಲಿ 1-2 ತಿಂಗಳು ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತಾರೆ. ಆಗ ನಾನ್ ವೆಜ್ ಇಲ್ಲದೇ ಇದ್ದಾಗ ಇನ್ನೊಬ್ಬರು ಮನೆ ಹತ್ರ ಹೋಗಿ ಬೊಗಳುತ್ತೆ ಆ ನಾಯಿ ಅಂತ ನಾನು ಹೇಳಿದ್ದೆ. ಆ ನಾಯಿ ನಿಮಗೆ ದಿಕ್ಕು ತಪ್ಪಿಸಿದೆ. ನೀವು ಆ ನಾಯಿ ಮಾತು ಕೇಳಿಕೊಂಡು ನನಗೆ ಇಲ್ಲದ ಸ್ಥಳದ ಆಪಾದನೆಯನ್ನು ನೀವು ಹೊರಿಸಿದ್ರಿ. ಈ ಸುಳ್ಳು ಆಪಾದನೆಗೆ ನಿಮಗೆ ತಕ್ಕ ಶಿಕ್ಷೆ ಆಗುತ್ತೆ. ಅವನನ್ನು ನೋಡಿ, ನಿಜವಾಗ್ಲೂ ರಾಚಪ್ಪಾಜಿ ಏನಾದ್ರು ಜೀವಂತವಾಗಿದ್ದಿದ್ರೆ ಎದ್ಗೋದು ಬಿಡೋರು. ಯಾರಿಗೆ ಸುಳ್ಳು ಹೇಳ್ತಾ ಇರೋರಿಗೆ, ಸುಳ್ಳು ಆಪಾದನೆ ಮಾಡ್ತಾ ಇರೋರಿಗೆ. ಆಯಿತಾ? ಪಾಪ ಈಗ ಅವರು ಇಲ್ಲ, ಈಗ ಅವ್ರು ಇಲ್ವಲ್ಲ ಅಂತ ಹೋಗಿ ಆಣೆ ಮಾಡ್ತಿದ್ದಾರೆ. ಈಗ ಅದಕ್ಕೆ ನಾನು ಹೇಳೋದು, ಈಗ ಆಣೆ ಪ್ರಮಾಣಗಳು ನಾವು ಮಾಡಿದಾಗ ಏನಾದ್ರು ಒಂದು ಬೆನಿಫಿಟ್ ಇರಬೇಕಲ್ಲ. ನಾವೊಂದು 10 ಲಕ್ಷ ಪಣ ಇಟ್ಬಿಡೋಣ. ಯಾರು ತಪ್ಪು ಮಾಡಿದ್ದಾರೆ ಆ ಹಣನ ಆ ರಾಚಪ್ಪಾಜಿ ಗದ್ದಿಗೆ ಜೀರ್ಣೋದ್ಧಾರಕ್ಕಾಗಲಿ. ಸುಮ್ಮನೆ ಯಾಕೆ ಪುಕ್ಷಟೆ ಏನಕ್ಕೆ? ಯಾಕೆ ಪುಕ್ಷಟೆ ಆಣೆ ಮಾಡೋದ್ರಿಂತ ಬೇಕಾದಷ್ಟು ಉತ್ಪತ್ತಿ ಆಗ್ತಾ ಇರ್ತವೆ, ಬೆಳವಣಿಗೆ ಆಗ್ತಾ ಇರುತ್ತೆ. ಬೇಕಿಲ್ಲ. ಯಾವನು ಸಾಕ್ಷಿ ಹೇಳಕ್ಕೆ ಬರ್ತಾನೆ ಅವನು 10 ಲಕ್ಷ ಇಡಬೇಕು. ಯಾವನು ನನ್ನ ಮೇಲೆ ಆರೋಪ ಮಾಡಿದ್ದಾನೆ ಅವನು 10 ಲಕ್ಷ ಇಡಬೇಕು. ನಾನು 10 ಲಕ್ಷ ಇಡ್ತೀನಿ. ಜೊತೆಗೆ ಸಾರ್ವಜನಿಕರಿಗೆ ಎದುರಿಗೆ ತಪ್ಪಾಯಿತು ಅಂತ ಒಪ್ಕೊಂಡು ಬುಂಡೆ ಕೆರೆಸ್ಕೊಂಡು ಹೋಗ್ಬೇಕು. ಅವನು ಸರಿಯಾದನಾದರೆ ನಾನಾದ್ರೂ ಈ ತಪ್ಪನ್ನು ಮಾಡಿದರೆ. ಇದು ಎಲ್ಲ ನನ್ನ ಸವಾಲಿದು. ಇಲ್ದಿದ್ರೆ ನನಗೆ ಇಷ್ಟು ಅವಮಾನ ಮಾಡಿ ನನ್ನ ಮಾನಸಿಕವಾಗಿ ನನಗೆ ಹಿಂಸೆ ಕೊಟ್ಟು ನನ್ನ ರಾಜಕೀಯ ಬೆಳವಣಿಗೆಗೆ ನಾನು ಕುಂದು ತಂದಿರೋ ಆ ಸುರೇಶ್ಗೆ ನಾನು ಹೈಕೋರ್ಟ್ಗೆ ಹೋದ್ರೂ ಬಿಡೋದಿಲ್ಲ ನಾನು. ಇದು ನನ್ನ ಶತ ಸಿದ್ಧ. ನಾನು ಇದು ಚಾಲೆಂಜ್ ಇದ್ದರೆ, ತಾಕತ್ತಿದ್ರೆ, ದಮ್ಮಿದ್ರೆ ಶುಕ್ರವಾರ ಬರಲಿ, ಅದು ಯಾವನು ಕರ್ಕೊಬಂದು ಪ್ರೂವ್ ಮಾಡಲಿ.
ಇದು ನನ್ನ ಸಾರಾ ನಂದೀಶನ ಸವಾಲಿದು. ಸಾರಾ ನಂದೀಶ್ರವರೇ ವಿಚಾರಗಳ ಇಟ್ಕೊಂಡು ಸಾರಾ ಮಹೇಶ್ ಅವರು ಅಲ್ಲಿ ಕಾರಲ್ಲಿದ್ದರು, ನಿಖಿಲ್ ರವರು ಇದ್ದರು, ಈ ಸಾರಾ ನಂದೀಶ್ರವರು ಪಟಾಕಿ ಹೊಡಿಸ್ತಾ ಇದ್ದಾರಂತೆ ಸುಮಲತಾ ಅವ್ರ ಪರವಾಗಿ, ಈ ಥರದೊಂದು ಫೋನ್ ಬರುತ್ತೆ. ಆವಾಗ ಇಲ್ಲ ಅವ್ರ ಅಣ್ಣನೇ ಇದ್ದಾರೆ ಮಾತಾಡ್ತಾರೆ ಅಂತೇಳಿ ನಿಖಿಲ್ ಅವರು ಹೋದರು ಅನ್ನೋ ಮಾತನ್ನು ನಿನ್ನೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಸುರೇಶ್ ಅವರು. ನೋಡಿ, ಇರೋ ವಿಚಾರ ನನಗೆ ಏನೋ ವಿಚಾರದಲ್ಲಿ ನನ್ನ ಕುಟುಂಬದ ವಿಚಾರದಲ್ಲಿ ನನಗೆ ಏನೋ ಮನಸ್ಸಿಗೆ ಬೇಸರ ಆಗಿದ್ದು ಸತ್ಯ. ನಾನು ನನ್ನ ಮನಃಶಾಂತಿಗೋಸ್ಕರ ನಾನು ನೆಮ್ಮದಿಯಾಗಿರಬೇಕು ಅಂತೇಳಿ ನಾನು ಯಾವುದೇ ಚುನಾವಣೆಗೆ ನಾನು ಆ ಸರಿ ನಾನು ಭಾಗವಹಿಸಲಿಲ್ಲ, ಬೇಡ ನನಗೆ ಅಂಥೇಳಿ. ಇದನ್ನು ಉಪಯೋಗಿಸ್ಕೊಂಡು ನೀವು ಮೌನವಾಗಿರೋದೇ ಈಗ ತಪ್ಪಾಯಿತು. ಅದೇ ಇದನ್ನು ಉಪಯೋಗಿಸ್ಕೊಂಡು ನನಗೇನು ಮಾಡಿದರು, ನನಗೆ ದರ್ಶನ್ ಅವರು ನನಗೆ 2 ಬಾರಿ ಕಾಲ್ ಮಾಡಿದರು. ಇರೋ ವಿಚಾರ ಹೇಳ್ತೀನಿ, ನನಗೆ 2 ಬಾರಿ ಕಾಲ್ ಮಾಡಿದರು. ನನಗೆ ಫಿಲಮ್ ಆಕ್ಟರ್ ದರ್ಶನ್ ಕಾಲ್ ಮಾಡಿದರು. ನನಗೆ ಬ್ರದರ್ ಸಹಾಯ ಮಾಡಿ ಅಂತ ಹೇಳಿದರು. ಸರಿನಾ, ನಾನು ಅವ್ರಿಗೇನು ನಾನು ಉತ್ತರ ಕೊಟ್ಟಿರಲಿಲ್ಲ. ಒಬ್ಬರು ಒಳ್ಳೆ ನಟರು, ಒಳ್ಳೆ ಫೇಮಸ್ ನಟರು ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡದಿರೋಕ್ಕಾಗುತ್ತಾ? ಕೊನೆಗೆ ಇನ್ನೊಬ್ಬರು ಅಕ್ಕ ಮಾತಾಡ್ತಾರೆ ಫೋನ್ಲಿ ಅಂತ ಅಂದರು. ನಾನಂದೆ ಅಕ್ಕ ನನಗೆ ಪರಿಚಯ ಇಲ್ಲ, ಹಾಗಾಗಿ ನಾನು ಹತ್ರ ಮಾತಾಡಲ್ಲ ಅಂತ ನಾನು ಹೇಳಿದೆ ನೇರವಾಗೇ. ದರ್ಶನ್ ಅವರು ಸಾಲಿಗ್ರಾಮ ಬಸ್ ನಿಲ್ದಾಣಕ್ಕೆ ಬಂದು ಓಪನ್ ಆಗಿ ಸಾರಾ ನಂದೀಶ್ ನನಗೆ ಗೊತ್ತು, 2 ಬಾರಿ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ, ನನಗೆ ಆಗಾಗ್ಗೆ ಮೀಟ್ ಆಗ್ತಾ ಇರ್ತಾರೆ ಅಂತ ಹೇಳಿದ್ರು. ಇದು ಬಹಿರಂಗವಾಗಿ ಹೇಳಿರೋದು ಅವರು. ಇದನ್ನು ಅವರಲ್ಲಿ ಹೇಳಿದಕ್ಕೂ ಇಲ್ಲಿಯೇ ಹುಡುಗರು ಹೋಗಿ ದರ್ಶನ್ ಅಂತ ಯಾವ ಪಕ್ಷದವರಾದರೂ ಹುಡುಗರುಗಳು ಹೋಗ್ತವೆ. ಒಬ್ಬರು ದರ್ಶನ್ ಫ್ಯಾನ್ ಹೋಗೇ ಹೋಗ್ತಾರೆ ಅವ್ರಿಗೆ. ಹೋದಾಗ ಈ ನನ್ನ ಕಡೆ ಇರೋ ಹುಡುಗರು ಎಷ್ಟೋ ಹುಡುಗರಲ್ಲಿ ಹೋಗಿದ್ದಾರೆ, ದರ್ಶನ್ ಬಂದರು ಅಂತ ಹೋಗಿದ್ದಾರೆ, ದರ್ಶನ್ಗೆ ಜೈಕಾರ ಹಾಕಿದ್ದಾರೆ. ದರ್ಶನ್ಗೆ ಜೈಕಾರ ಹಾಕೋದಕ್ಕೂ ಸುಮಲತನಿಗೆ ಓಟ್ ಹಾಕೋದಕ್ಕೂ ಸಂಬಂಧ ಏನು? ಇಷ್ಟೇ ಇಲ್ಲೇನಾಗಿದೆ. ಅಷ್ಟೇ. ಈ ದೊಡ್ಡ ಅದೇನೋ ಸೊಸ್ಲಾಡಿ ಕೊರಗು ಮಿತ್ತು ಅಂತಾರೆ, ಇಲ್ಲಿ ಕೊರವಾಡಿ ಸೊಸ್ಲು ಮಿತ್ತು ಹಾಗಾಗಿದೆ. ಹಾಗಾಗಿ ನನಗೂ ಈ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ. ಇದೇನಾಗಿದೆ ನೋಡಿ, ನಮ್ಮ ಅಣ್ಣವ್ರನ್ನ ದೇವೇಗೌಡರ ಮನೆ, ಅವರ ಮಕ್ಕಳು ಹಾಗೆ ನಮ್ಮ ಅಣ್ಣನೂ ಒಬ್ಬರು ಕುಟುಂಬದ ಒಬ್ಬರು ಮಗ ಅಂತ ಅಂದ್ಕೊಂಡಿದ್ದಾರೆ. ಕುಮಾರಣ್ಣವರು ನಮ್ಮ ಅಣ್ಣವ್ರನ್ನ ಒಬ್ಬರು ಸಹೋದರರು ಅಂದ್ಕೊಂಡಿದ್ದಾರೆ. ಇದಕ್ಕೆ ಒಂದು ಹುಳಿ ಹಿಂಡಬೇಕಲ್ಲ. ಹಾಗಾಗಿ ಈ ಪಿತೂರಿ, ಇದು ಯಾರ ಪಿತೂರಿ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಹೆಸರು ಹೇಳೋದು ಬೇಡ. ಖಂಡಿತ ಭಯ ಇಲ್ಲ. ನೋಡಿ, ನನಗೆ ಯಾರ ಹತ್ರನೂ ಹೋಗಿ ನಿಲ್ಲಬೇಕು ಅನ್ನೋದು ನನಗೇನಿಲ್ಲ. ಅಲ್ಲ, ನೀವು ರಾಜಕಾರಣನೇ ಬೇಡ, ಇಂದ ಜಿಲ್ಲಾ ಮಟ್ಟದ ನಾಯಕರು, ರಾಜ್ಯದ ಮಟ್ಟದ ನಾಯಕರು, ಸಾರಾ ಮಹೇಶ್ ಅವರ ಸ್ವಂತ ಸಹೋದರ ಆದರೂ ಬೇಡ, ಇವ್ರ ಸಹವಾಸ ರಾಜಕಾರಣನೇ ಬೇಡ ಅಂತ ನೀವು ಸ್ವಾಭಿಮಾನದಿಂದ ದೂರ ಉಳಿದವರು. ಬಟ್ ಯಾಕೆ ಪದೇ ಪದೇ ಸಾರಾ ನಂದೀಶ್ ಅವರ ವಿಚಾರಗಳನ್ನು ಇಟ್ಕೊಂಡು ಸಾರಾ ಮಹೇಶ್ ಅವ್ರಿಗೆ ಟ್ರಿಗರ್ ಮಾಡ್ತಾ ಇರೋದು ಯಾರು ಅಂತ? ಇದು ಸಾರಾ ನಂದೀಶ್ ಅವ್ರಿಗೆ ಗೌರವ ಕಳಿಬೇಕು ಅನ್ನೋದೇನಲ್ಲ. ಸಾರಾ ನಂದೀಶ್ ಅವ್ರ ಹೆಸರು ಹೇಳ್ಕೊಂಡು ಸಾರಾ ಮಹೇಶ್ ಅವ್ರಿಗೆ ಗೌರವ ಕಳಿಬೇಕು ಅಂತ. ದೇವೇಗೌಡರವರ ಕುಟುಂಬದ ದೃಷ್ಟಿಯಲ್ಲಿ ಸಾರಾ ಮಹೇಶ್ ಅವರು ಕೂಡ ನಿಖಿಲ್ ಅವರ ಚುನಾವಣೆಯಲ್ಲಿ ಅಂದರೆ ಅವರ ಸಹೋದರ ಕೂಡ ಆಂಟಿ ಮಾಡಿದ ಅನ್ನೋ ಮೆಸೇಜ್ ದೊಡ್ಡ ಮನೆಗೆ ಹೋಗ್ಬೇಕನ್ನೋದ ಸರ್, ಅದು ಇಂಟೆನ್ಷನ್? ಹೌದು, ಇದೇ ಉದ್ದೇಶ. ಸ್ವಂತ ತಮ್ಮನಿಗೆ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಲಿಲ್ಲ, ಸ್ವಂತ ತಮ್ಮನೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು, ಇನ್ನು ಇವ್ರು ಬೇರೆ ಏನು ಸಂಘಟನೆ ಮಾಡ್ತಾರೆ ಅನ್ನೋದು ಒಂದು ಕೆಟ್ಟ ಸಂದೇಶನ ನಮ್ಮ ಗೌಡರ ಕುಟುಂಬಕ್ಕೆ ತಲುಪಬೇಕು. ಇದು ಇವ್ರ ಉದ್ದೇಶ ಅಷ್ಟೇ. ಇಷ್ಟೇ, ಬೇರೆ ಇನ್ನೇನಿಲ್ಲ. ಈ ಉದ್ದೇಶ ಇಟ್ಕೊಂಡು ಈ ಥರ ಸುಳ್ಳು ಆರೋಪನ ಮಾಡಿ ನಮಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು, ಮಾನಸಿಕವಾಗಿ ನೋವು ಕೊಟ್ಟು ಮಾಡಿರುವಂಥದ್ದು ಇದು ಒಂದು ಕೃತ್ಯ ಮಾಡ್ದಂಗೆ. ಇದ್ರ ಬಗ್ಗೆ ನಾನು ಸುಮ್ಮನೆ ಬಿಡೋದಿಲ್ಲ. ಇದು ನಾನು ಪೊಲೀಸ್ ಇಲಾಖೆಗೂ ನಾನು ದೂರು ಕೊಡ್ತೀನಿ. ಇದು ನನ್ನ ಮಾನಸಿಕವಾಗಿ ನೋವಾಗಿದೆ, ನನ್ನ ಘನತೆಗೆ ಕುಂದು ಆಗಿದೆ. ಇದ್ರ ಬಗ್ಗೆ ನನಗೆ ಸೂಕ್ತವಾದ, ಯಾರು ನನ್ನ ಮೇಲೆ ಈ ಥರ ಮಾಡಿದರೆ ಅವ್ರನ್ನ ಸೂಕ್ತವಾದ ಕ್ರಮ ತಗೋಬೇಕು ಅಂತ ನಾನು ಪೊಲೀಸ್ಗೂ ನಾನು ದೂರು ಕೊಡ್ತೀನಿ. ಈಗ ನೀವು ಹೇಳಿದ್ರಿ ಆ ದಾಖಲೆ ಇರಬೇಕು. ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಬೇಕಾದ್ರೆ ಜೆನ್ಯೂನ್ ಡಾಕ್ಯುಮೆಂಟ್ ಇಟ್ಕೊಂಡು ಆರೋಪ ಮಾಡಬೇಕು. ಯಾಕಂದರೆ ಹೇಳಿ ಕೇಳಿ ನೀವು, ನಿಮ್ಮ ಅಣ್ಣ ಅವರೆಲ್ಲ ಕೂಡ ಸಾರ್ವಜನಿಕ ಜೀವನದಲ್ಲಿ ಇರೋರು, ಜನಕ್ಕೆ ಬೇರೆ ಸಂದೇಶ ಹೋಗುತ್ತೆ. ಸೊ ಈ ವಿಚಾರದಲ್ಲಿ ನೀವೇನಾದರೂ ಸುರೇಶ್ ಅವರ ವಿರುದ್ಧ ಡೆಫಾರ್ಮೇಷನ್ ಶೂಟ್ ಮಾಡ್ತೀರಾ ಅಥವಾ ಮಾನನಷ್ಟ ಮೊಕದ್ದಮೆ ಏನಾದರೂ ಹೂಡೋ ಒಂದು ಆಲೋಚನೆ ನಿಮಗಿದೆಯಾ ಅಂತೇಳಿ, ಕಾನೂನು ಹೋರಾಟ ಮಾಡ್ತೀರಾ ಅಂತೇಳಿ? ಖಂಡಿತವಾಗ್ಲೂ ಮಾಡ್ತೀನಿ. ಯಾಕೆ ಅಂತ ಅಂದರೆ ಇದು ನಮ್ಮ ಕುಟುಂಬದ ಗೌರವದ ಪ್ರಶ್ನೆ. ಇದು ಈ ಯಾರೋ ಈಗ ಸುರೇಶ್ ಮಾತಾಡಿದ್ದಾರೆ, ನಾನು ಸುಮ್ಮನೆ ಆದರೆ ಇನ್ನೊಬ್ಬ ಯಾವನೋ ಮಾತಾಡ್ತಾನೆ. ಓಕೆ, 4 ಕಾಸು ಸ್ವಂತ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಇರೋವೆಲ್ಲ ಮಾತಾಡ್ತವೆ, ಆಯಿತಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇಲ್ಲ ಸುರೇಶು ನಾನು ಮಾತಾಡಿರೋದು ನಾನು ತಪ್ಪಾಗಿದೆ ಅಂತ ಬಹಿರಂಗವಾಗಿ ಹೇಳಬೇಕು, ಕ್ಷಮೆ ಕೇಳಬೇಕು. ಇಲ್ಲ ಅಂತ ಅಂದರೆ ಕಪಡಿ ರಾಚಪ್ಪಾಜಿ ಗದ್ದಿಗೆಗೆ ಬಂದು ಪ್ರಮಾಣ ಮಾಡಬೇಕು. ಯಾರು ನನ್ನ ಮೇಲೆ ಆಪಾದನೆ ಹೊರಿಸಿದ್ದಾರೆ ಅನ್ನೋದನ್ನ ಅವ್ರನ್ನೂ ಸತ್ಯ ಮಾಡಿಸ್ಬೇಕು.
ಮತ್ತು ದಾಖಲಾತಿ ಸಮೇತ ಅದನ್ನು ಪ್ರೂವ್ ಮಾಡಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾನು ಕಾನೂನು ಹೋರಾಟ ಮಾಡೇ ಮಾಡ್ತೀನಿ, ನಾನು ಕೋರ್ಟ್ ಮೆಟ್ಲು ಹತ್ತೀನಿ. ಇದು ಸಿದ್ಧ. ಇದು ಅಂದರೆ ಈಗ ಶುಕ್ರವಾರ ಬೆಳಗ್ಗೆ ಅಂದರೆ ಜೂನ್ 5ನೇ ತಾರೀಕು 10:30 11 ಗಂಟೆಗೆ ನೀವು ರೆಡಿ ಇದ್ದು ಸ್ವಾಗತ ಮಾಡ್ತೀರಾ? ಶುಕ್ರವಾರ 11 ಗಂಟೆಗೆ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಶುಕ್ರವಾರ 10ವರೆಗೆ ನಾನು ಕಪ್ಪಡಿ ರಾಚಪ್ಪಾಜಿ ಗದ್ಗೆ ಹತ್ರ ನಾನು ಕಾದು ಕುಳಿತಿರ್ತೀನಿ. ಸುರೇಶ್ ಅವ್ರು ಹೇಳಿದರೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ. ಅದು ನನಗೆ ಖಂಡಿತ ನನಗೆ ಅದು ಡೈಲಿ ಅದು ಅಭ್ಯಾಸ. ಆದರೆ ಸುರೇಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಮನಸ್ಸಿಗೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ. ಮೈಗಲ್ಲ ಮುಖ್ಯ, ನಿಮ್ಮ ಮನಸ್ಸಿಗೆ ಸ್ನಾನ ಮಾಡ್ಕೊಂಡು ಬನ್ನಿ. ಸುರೇಶ್ ಅವರೇ ಸ್ನಾನ ಡೈಲಿ ಮಾಡ್ತಾರೆ, ಆಯಿತಾ ಅಂತ ಹೇಳ್ತಾ ನಿಮಗೆ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಅಂದರೆ ಈಗ ಸಾರ್ವಜನಿಕರು ಅಲ್ಲಿ ಇರ್ತಾರೆ, ಎಲ್ಲವೂ ಕೂಡ ಲೈವ್ ಆಗಿ ಆಗುತ್ತೆ, ಪಬ್ಲಿಕ್ ಆಗಿ ಆಗುತ್ತೆ. ನಾವು ಬರ್ಬೋದಾ? ಗುಡ್ ನ್ಯೂಸ್ ಚಾನಲ್ಲು ಕ್ಯಾಮ್ರಾ ತರ್ಬೋದಾ ಸರ್ ನಿಮ್ಮ ಆಣೆ ಪ್ರಮಾಣಕ್ಕೆ ಸಾಕ್ಷೀಕರಿಸಲಿಕ್ಕೆ? ಈಗ ನೀವಿಲ್ದಿದ್ರೆ ಹೇಗೆ? ಈ ಕಾರ್ಯಕ್ರಮಗಳು ಶುರುವಾಗಿರೋದೇ ನಿಮ್ಮಿಂದ, ಆಯಿತಾ? ಹಾಗಾಗಿ ನೀವು ಅಲ್ಲಿ ಇರಲೇಬೇಕು, ನೀವಿರಬೇಕು. ಪ್ರತಿಯೊಬ್ಬರು ಯಾರು ಏನನ್ನು ಮಾತನಾಡ್ತಾರೆ ಎಲ್ಲರೂ ರೆಕಾರ್ಡ್ ಆಗಬೇಕಲ್ಲ. ಯಾರು ಸಾಕ್ಷಿ ಬರ್ತಾರೆ, ಯಾರು ನನ್ನಿಂದ ಹಣ ಇಸ್ಕೊಂಡೋಗವ್ರೆ, ಯಾರು ನಾನು ಗೆದ್ದ ಮೇಲೆ ನನಗೆ ಹಣ ತಂದು ಕೊಟ್ಟವ್ರೆ, ಎಲ್ಲಿ ತಂದು ಕೊಟ್ಟವ್ರೆ, ಯಾವ ಜಾಗದಲ್ಲಿ ತಂದು ಕೊಟ್ಟವ್ರೆ, ಯಾವತ್ತು ಕೊಟ್ಟವ್ರೆ, ಈಗ ಕೊಡಬೇಕಾದ್ರೆ ಯಾರಿದ್ರು, ಯಾರಿತ್ತಿಲ್ಲ, ಏನು ಅನ್ನೋದೆಲ್ಲ ಬೇಕಲ್ಲ. ಪ್ರತಿಯೊಂದು ಸಾಕ್ಷಿ ಇರಬೇಕಲ್ವಾ? ಅಥವಾ ನಾನು ಯಾರಿಗಾರ ಫೋನ್ ಕಾಲ್ ಮಾಡಿದ್ದೀನೋ ಅವ್ರು ನನಗೆ ಏನಾದ್ರು ಫೋನ್ ಕಾಲ್ ಮಾಡಿದ್ರೆ ಫೋನ್ ಕಾಲ್ ಲಿಸ್ಟ್ ತೆಗ್ಸಿದ್ರು ಆಯ್ತಲ್ಲ, ಏನು ದೊಡ್ಡ ವಿಚಾರ ಅಲ್ವಲ್ಲ. ಎಲ್ಲವೂ ರೀತಿ ತನಿಖೆ ಮಾಡ್ತಾರೆ. ಅದು ದೊಡ್ಡ ಮಟ್ಟಕ್ಕೆ ಹೋದಾಗ ತನಿಖೆ ಯಾವ ರೀತಿ ಆಗಬೇಕು ಹಾಗೆ ಆಗುತ್ತದು. ಫಸ್ಟು ಸತ್ಯ ಮಾಡಲಿ ಅಲ್ಲಿ, ಎರಡನೇದು ಪಣ ಇಡಲಿ ಅಲ್ಲಿ. ನಾನು ಹೇಳಿದ್ನಲ್ಲ 10 ಲಕ್ಷ ಅಭಿವೃದ್ಧಿಗಾಗಲಿ, ಕಪ್ಪಡಿ ಕ್ಷೇತ್ರದ ಅಭಿವೃದ್ಧಿಗಾಗಲಿ. ಅದು ಪುಕ್ಷಟ್ಟೆ ಆಣೆ ಪ್ರಮಾಣ ಹೇಳಿದ್ನಲ್ಲ, ಕಾಗೆ ಗುಬೆ ಕತೆಗಳು ಯಾಕೆ ಮಕ್ಕಳಿಗೆ ಹೇಳಂಗೆ, ಅದು ಬೇಕಿಲ್ಲ. ಪುಕ್ಷಟ್ಟೆ ಆಣೆ ಪ್ರಮಾಣಗಳು ಬೇಕಿಲ್ಲ. 10 ಲಕ್ಷನ ಅಲ್ಲಿ ಕಪ್ಪಡಿ ಅಭಿವೃದ್ಧಿಗೆ ಇಟ್ಟು ಗದ್ಗೆ ಮೇಲೆ ಇಟ್ಟು, ಆಯಿತಾ, ಸತ್ಯ ಮಾಡಿದ್ಮೇಲೆ ಇಟ್ಟು ಸಾಬೀತುಪಡಿಸ್ಬೇಕಲ್ಲ. ಸಾಬೀತುಪಡಿಸಿದ ಮೇಲೆ ಅದು ಯಾರು ತಪ್ಪು ಯಾರು ನಪ್ಪು, ಯಾವನು ತಪ್ಪು ಮಾಡ್ತಾನೆ ಅದು ದುಡ್ಡನ್ನು ಅಭಿವೃದ್ಧಿಗೆ ತಗೊಳ್ಳಿ. ಇದು ನನ್ನ ಚಾಲೆಂಜು. ತಾಕತ್ತಿದ್ರೆ ಸುರೇಶ್ ನೀವು ಬರಲೇಬೇಕು 11 ಗಂಟೆಗೆ. ಇಲ್ಲ ನಾನು ಮಾಡಿದ್ದು ತಪ್ಪಾಯಿತು ಅಂತ ತಪ್ಪನ್ನು ಸಾರ್ವಜನಿಕರ ಎದುರಿಗೆ ಒಪ್ಕೋಬೇಕು. ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾನು ನನಗೆ ಮಾನಸಿಕವಾಗಿ ನನಗೆ ನೋವು ಕೊಟ್ಟ ಮೇಲೆ, ಯಾಕೆ ಅಂತ ಹೇಳಿದ್ರೆ ನಾನು 2 ವರ್ಷದಿಂದ ನನಗೆ ಯಾವ ರಾಜಕಾರಣವೂ ಬೇಡ, ಗೊತ್ತು ಇದು ಹೊಲಸು ಅಂತ. ಈ ರಾಜಕಾರಣ ಹೊಲಸು, ಯಾರನ್ನೂ ಬಿಡೋದಿಲ್ಲ. ತಂದೆ ಮಗನೂ ಬಿಡಲ್ಲ, ಅಣ್ಣ ತಮ್ಮನೂ ಬಿಡಲ್ಲ, ಸಂಬಂಧಗಳನ್ನ ಹಾಳು ಮಾಡಕ್ಕೆ ಬಿಡುತ್ತೆ ರಾಜಕಾರಣ. ನೋಡ್ತಾ ಇದ್ದೀವಲ್ಲ ಎಲ್ಲೆಲ್ಲಿ ಹೇಗೆ ನಡೀತಾ ಇದೆ ಅಂತ ನಾವೇ ನೋಡ್ತಾ ಇದ್ದೀವಲ್ಲ. ಅಪ್ಪನೂ ಬೇಕಿಲ್ಲ, ಮಗನೂ ಬೇಕಿಲ್ಲ, ಯಾರು ಅಣ್ಣನೂ ಬೇಕಿಲ್ಲ, ತಮ್ಮನೂ ಬೇಕಿಲ್ಲ, ಯಾರೂ ಬೇಕಿಲ್ಲ. ಅಧಿಕಾರ ಒಂದು ಬೇಕಿವತ್ತು. ಹಂಗಾಗಿ ಹೊಲಸು ಅಂತ ನಾನು ಅದು ಸುದ್ದಿ 2 ವರ್ಷದಿಂದ ಬಿಟ್ಬಿಟ್ಟು ಮನೇಲಿದ್ದೀನಿ. ನನ್ನ ಜೀವನ ನಾನು ಹೆಂಗೋ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಆಯಿತಾ. ಯಾರ ಮುಂದೆನೂ ಕೈ ಮುಕ್ಕೊಂಡು ನಿಂತಿಲ್ಲ, ಯಾರ ಹತ್ರನೂ ತಲೆ ಕೆರ್ಕೊಂಡು ನಿಂತಿಲ್ಲ, ಯಾರ ಹತ್ರನೂ ಭಿಕ್ಷೆ ಬೇಡ್ಕೊಂಡು ನಿಂತಿಲ್ಲ, ಆಯಿತಾ. ನನ್ನ ಜೀವನ ನಾನು ಮಾಡ್ತಾಯಿದ್ದೀನಿ. ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಿ. ಈಗ ನಾನು ನೆಮ್ಮದಿ ಕೆಡಿಸಿದ್ದೀರಿ, ನಾನು ನಿಮ್ಮದಿ ಸರಿ ಅಲ್ವಾ? ನಾನು ನೆಮ್ಮದಿ ಕೆಡಿಸಿದ್ದೀರಿ, ನಾನು ಸುಮ್ಮನಿದ್ದವನ್ನ ನೀವು ಬೀದಿಗೆ ಎಳೆದಿದ್ದೀರಿ. ಏನೇನೋ ನೀವು ದೊಡ್ಡವ್ರು ಏನಾರು ಮಾಡ್ಕೊಳ್ಳಿ. ರಾಜಕೀಯ ಮಾತಾಡೋಕ್ಕೆ ಬಂದರೆ ನನಗೂ ಬೇಕಾದಷ್ಟು ಮಾತಾಡ್ತೀನಿ ನಾನು, ಆಯಿತಾ. ಬೇಡ, ನನಗೆ ಆ ರಾಜಕೀಯ ಸುದ್ದಿಗಳು ಬೇಡ. ನಾನು ನೆಮ್ಮದಿ ಕೆಡಿಸಿದ್ರೆ ನೀವು ನೆಮ್ಮದಿಯಾಗಿ ಇರಬಾರ್ದು. ಬನ್ನಿ ಚಾಲೆಂಜ್, ನಾನು ಕಾಯ್ತಾ ಇರ್ತೀನಿ. ಅವರು ಒಂದು ವಿಚಾರ ಹೇಳಿದ್ರು ಸರ್, ನೆನ್ನೆ ಸಂದರ್ಶನ ಮಾಡಬೇಕಾದ್ರೆ ಹೇಳಿದ್ರು, ನಾವೇನಕ್ಕೆ ಕೇರಳದ ಕ್ಷೇತ್ರದವರು JDSನಲ್ಲಿದ್ದವ್ರೆ ಒಂದು 3-4 ಜನ ಕಾರ್ಯಕರ್ತರಿದ್ದರು, ಯಾರು ಎಷ್ಟು ದುಡ್ಡನ್ನ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಹತ್ರ ತಂದು ಕೊಟ್ಟಿದ್ದ ಸಾಕ್ಷ್ಯಗಳಿದೆ, ಅವರೂ ಬರ್ತಾರೆ ಅಲ್ಲಿ ಪ್ರಮಾಣ ಮಾಡ್ತಾರೆ ಅನ್ನೋ ಸವಾಲು ಹಾಕಿದ್ದಾರೆ. ಈಗ ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ನನ್ನ ವಿರುದ್ಧವಾಗಿ ನಮ್ಮೂರಿನಲ್ಲಿ ನಾನು ಕುಂತಿರಲಿ ನಿಂತಿರಲಿ ಬೊಗಳೋ 2 ನಾಯಿ ಇದೆ. ಅವು ಸುಮ್ಮನೆ ನನ್ನ ಬಗ್ಗೆ ಬೊಗಳ್ತಾ ಇರಬೇಕು. ಅವು ಅದರಲ್ಲಿ ಒಂದು ನಾಯಿ ಅವ್ರಿಗೆ ಏನೋ ಹೇಳಿದೆ, ಆಯಿತಾ. ಆ ನಾಯಿ ಯಾವುದು? ನಮ್ಮ ಹತ್ರ 3 ಎಲೆಕ್ಷನಲ್ಲಿ ನಮ್ಮ ಅಣ್ಣವ್ರ ಹತ್ರನೇ ತಿಂದು ಹೋಗಿರುವಂಥ ನಾಯಿ ಅದು. ನಾನು ಪ್ರಶ್ನೆ ಮಾಡಿದ್ರೆ ಯಾರೋ, ಯಾಕೆ ಈ 3 ಎಲೆಕ್ಷನ್ಲಿ ಅಣ್ಣನವ್ರ ಹತ್ರ ಬೊಗಳುತ್ತಿತ್ತು ಅವ್ರ ಮನೆ ಬಾಗಿಲಲ್ಲಿ, ಈಗ ಹೋಗ್ಬಿಟ್ಟು ರವಿಶಂಕರ್ ಮನೆ ಬಾಗಿಲಲ್ಲಿ ಬೊಗಳುತ್ತಾ ಇದಲ್ಲ ಅಂತ. ನೋಡಿ, ನಮ್ಮ ಅಣ್ಣವ್ರು ಹಾಗಾಗಿ ನಾನ್ ವೆಜ್ ಬಿಟ್ಬಿಡ್ತಾರೆ. ಆಗ ಏನು ಅಲ್ಲ, ವಿಧಿ ಮೂಳೆ ಇಲ್ವಲ್ಲ, ಆ ವಿಧಿ ಇಲ್ಲದೆ ಹೋಗಿ ಅಲ್ಲಿ ತಿನ್ಬಿಟ್ಟು ಬಗಳುತ್ತದೆ. ಅದು ಮಾಮೂಲಿ ಸರ್ವೇ ಸಾಧಾರಣ ಬಿಡಿ. ಅದು ಹಿಟ್ಟಿಗಾಗಿ ಅಲ್ಲಾಡೋದು, ಅದು ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದೀನಿ. ನಾನು ಈ ರಾಜಕಾರಣನೇ ಹೊಲಸು, ಅಣ್ಣ ತಮ್ಮನೂ ಬಿಡಲ್ಲ, ಅಪ್ಪ ಅಮ್ಮನೂ ಬಿಡಲ್ಲ, ಗಂಡ ಹೆಂಡ್ತಿನೂ ಬಿಡಲ್ಲ, ಆ ಮಟ್ಟದ
ರಾಜಕಾರಣ ಕೆಟ್ಟೋಗಿದೆ ಬೇಡ ಅಂತ ಹೇಳಿದ್ರೆ, ಈಗ ಈ ಆಣೆ ಪ್ರಮಾಣವನ್ನು ಮಾಡ್ಲಿಕ್ಕೆ ಬರ್ತಕ್ಕಂಥವ್ರು ಸತ್ಯನೇ ಹೇಳಲಿಕ್ಕೆ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದೆಯಾ? ಕಬಡ್ಡಿ ಕ್ಷೇತ್ರದಲ್ಲಿ ಬಂದು ಈಗ ರಾಜಕೀಯ ವಲಸೋಂದಮೇಲೆ ಆ ವ್ಯಕ್ತಿಗಳು ಬಂದಲ್ಲಿ ಸತ್ಯನೇ ಪ್ರಮಾಣ ಮಾಡ್ತಾರೆ ಅನ್ನೋದಕ್ಕೆ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಸರಿಯಾದವರಾದರೆ ಆತ್ಮಸಾಕ್ಷಿಯವರು ಇದ್ದರೆ, ಸರಿಯಾದ ತಂದೆಯ ಮಗನಾದರೆ ಸತ್ಯನೇ ಹೇಳ್ತಾನೆ. ಅಷ್ಟೇ, ಅಷ್ಟು ಸುಲಭವಾಗಿ ಬೇರೆಯವರು ಹೇಳಿಕೊಟ್ಟಿದ್ದನ್ನ ಹೇಳಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನೇನು ಸಾಮಾನ್ಯವಾದ ಮನುಷ್ಯನಲ್ಲ, ನಾನು ನಾನು ಬಿಟ್ಬಿಡೋನಲ್ಲ. ನನ್ನ ಹಿತಪರ ನಾನು ಕಳ್ಕೊಂಡ್ರು ನಾನು ಮಾನ ಮರ್ಯಾದೆ ಏನು ಕಳ್ಕೊಳ್ಳೋನಲ್ಲ, ಆಯಿತಾ? ಇದ್ರ ಬಗ್ಗೆ ಅದು ಪ್ರೂವ್ ಆಗಲೇಬೇಕು. ಭಗವಂತ ನೋಡ್ಕೊಳ್ಳೋದು ಮುಂದಕ್ಕೆ ಲೇಟ್ ಆಗ್ಬೋದು. ನಾನು ಹೇಳಿದ್ನಲ್ಲ, ಭಗವಂತ ಎದ್ದಲ್ಲೇ ಜಾಡ್ಸ್ ಒದ್ಬಿಡೋದಾಗಿದ್ರೆ ಯಾವುದೇ ಕಾರಣಕ್ಕೂ ಕಪ್ಪಡಿಗೂ ಬತ್ತಿತ್ತಿಲ್ಲ ಇವರು ಅಂತ. ಗದಿಗೆಲ್ಲವ್ರು ಪಾಪ ಅವರು ಮುಂದೆ ನೋಡ್ಕೊಳ್ಳೋಣ, ಆಗ್ಬೋದು ಮುಂದೆ ಮಕ್ಕಳು ಮರಿಗೆ ಪಾಪ ಮುಂದಿನ ತಲೆಮಾರುಗಳಿಗೆ ಅಥವಾ ಇವ್ರಿಗೇನೆ ಆಗ್ಬೋದು. ಅದನ್ನು ಅವ್ರನ್ನ ಅರ್ಥ ಮಾಡ್ಕೋತಾ ಇಲ್ಲ ಅದನ್ನ. ಸರ್, ಒಂದು ವಿಚಾರ ಸಾರಾನಂದೀಶ್ವರಲ್ಲಿ ಒಂದು ವಿಚಾರ ತುಂಬ ಗಂಭೀರವಾಗಿ ಚರ್ಚೆ ಆಗ್ತಿದೆ. ಓಕೆ, KR ನಾಗರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿತ್ತು, ನಿಖಿಲ್ ಅವರು ಸ್ಪರ್ಧೆ ಮಾಡಿದರು, ಸುಮಲತಾ ಅವರು ಇದ್ದರು. KR ನಾಗರ ವಿಧಾನಸಭಾ ಕ್ಷೇತ್ರ ಮಂಡ್ಯ ಜಿಲ್ಲೆಗೆ ಸೇರುತ್ತೆ. ಬಟ್ ನಿಮ್ಮ KR ನಾಗರದ ಯಾವುದಾದ್ರೂ ಮುಖಂಡರುಗಳು ಮತ್ತೊಬ್ಬರು ಮಾತಾಡಿದರೆ ಓಕೆ. ಬಟ್ ಚಾಮುಂಡೇಶ್ವರಿ ಕ್ಷೇತ್ರದ ಹುಟ್ಕಳ್ಳಿ ಸುರೇಶ್ ಅವರು KR ನಾಗರದ ವಿಚಾರವನ್ನು ಇಟ್ಕೊಂಡು, ಬೆಡ್ಡಿಂಗ್ ಅನ್ನೋ ವಿಚಾರವನ್ನು ಇಟ್ಕೊಂಡು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ? ಇಲ್ಲಿ ನೋಡಿ, ನನ್ನ ವಿಚಾರ ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ. ಈಗ ಮೊನ್ನೆ ಯಾವುದೋ ನಡೀತಲ್ಲ, ಯಾವುದೋ ಸೇರ್ಪಡೆ ಕಾರ್ಯಕ್ರಮ, ಮಾದೇಗೌಡರ ಎಂಟ್ರಿಯಿಂದ ಭುಗಿಲೆದ್ದಿದೆ ಭಿನ್ನಮತ ಮೈಸೂರು ಜಿಲ್ಲಾ JDSನಲ್ಲಿ. ಮಾದೇಗೌಡರ ಎಂಟ್ರಿಯಿಂದ ಇಲ್ಲಿ ನಡೆದಿದೆ. ನಾನು ಹೇಳೋದಿಷ್ಟೇ, ನಿಷ್ಠಾವಂತ ಕಾರ್ಯಕರ್ತರಿಗೆ, ನಿಷ್ಠಾವಂತ ನಾಯಕರುಗಳಿಗೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಯಾರಾದರೂ ಬರಲಿ ಬಿಡಿ, ಮಾದೇಗೌಡರು ಒಂದು 5 ಓಟ್ ಹಾಕ್ಸಲ್ವಾ? ಇಲ್ಲಪ್ಪ, ಈಗ ಅವ್ರ ಲೀಡ್ರೇ ಅಲ್ಲ ಪಾಪ, ಅವ್ರ ಮತದಾರರೇ ಅಂತ ಇಟ್ಕೊಳ್ಳೋಣ. ಅವರಿಂದ 5 ಓಟ್ ಅವ್ರ ಮನೆಗೂ ಬರಲ್ವಾ? ಇಲ್ವೇ? ಬರಲಿ ಬಿಡಿ. ನೆಕ್ಸ್ಟು ಯಾರು ಬರ್ತಾರೋ, ನಮ್ಮ GT ದೇವೇಗೌಡರೇ ಇರ್ತಾರೋ, ಇಲ್ಲ ಹರೀಶ್ ಗೌಡ್ರೇ ಇರ್ತಾರೋ ಚಾಮುಂಡೇಶ್ವರಿಲಿ, ಅಥವಾ ಕುಮಾರಣ್ಣವರೇ ಇರ್ತಾರೋ, ಯಾರು ಇರ್ತಾರೋ ತೀರ್ಮಾನ ಮಾಡೋರು ದೊಡ್ಡವರು, ಸರಿ ಅಲ್ವಾ? ಇವ್ರಿಗೆ ಯಾರೋ ಒಬ್ಬರು ಬಂದಾಗ ನಿಜವಾದ ಪಕ್ಷದ ಮೇಲೆ ಆತ್ಮ ಅಭಿಮಾನಗಳು ಇದ್ದರೆ ಯಾರೋ ಒಬ್ಬರು ಬರ್ತಾ ಇರಲಿ ನಮ್ಮ ಪಾರ್ಟಿಗೆ, ಹೆಂಗೋ ನಮ್ಮ ಕುಮಾರಣ್ಣ ಅವ್ರು CM ಆದರೆ ಸಾಕು, ಇದು ಬೆಳೆಸ್ಕೋಬೇಕಲ್ವ? ಏನು ಉದ್ದೇಶ ಇದು? ಯಾವ ಉದ್ದೇಶ ಇದು? ನಾವು ಹೇಳಿದೆ ಮೊನ್ನೆ ನಿಮಗೆ, ನಾನು ಮಾತಾಡ್ಬೇಕಾದ್ರೆ ಹೇಳಿದೆ, ಹರೀಶ್ ಗೌಡ್ರಿಗೆ ಅವ್ರ ತಂದೆ ಒಂದು ವಜ್ರದ ಕಿರೀಟ ಇದ್ದಾಗೆ, ಅವ್ರ ತಲೆ ಮೇಲೆ ಆ ವಜ್ರದ ಕಿರೀಟ ಇದ್ದರೆ ಹರೀಶ್ ಗೌಡ್ರಿಗೆ ಲಕ್ಷಣ. ಆ ಕಿರೀಟ ತೆಗೆದಿಟ್ಟು ಬಂದರೆ ಹರೀಶ್ ಗೌಡ್ರಿಗೆ ಅಷ್ಟು ಲಕ್ಷಣ ಅಲ್ಲ ಅಂತ ನಾನು ಮೊನ್ನೆನೂ ಹೇಳಿದೆ. ಈಗ 2 ತಿಂಗಳಲ್ಲಿ ಯಾವುದೋ ಗೃಹ ಪ್ರವೇಶದಲ್ಲಿ ಮಾತಾಡಿದೆ. ಚೆನ್ನಾಗಿರಲಿ, ತಂದೆ ಮಗ ಚೆನ್ನಾಗಿರಲಿ. ನೋಡಿ, ಮೈಸೂರು ಜಿಲ್ಲೆನಲ್ಲಿ ಇದು ಹೊರಗಡೆ ನನಗೆ ಗೊತ್ತಿಲ್ಲ, ಇದುವರೆಗೂ ಇಷ್ಟು ಚಿಕ್ಕ ವಯಸ್ಸಿಗೆ MLA ಆಗಿರೋರು ಹರೀಶ್ ಗೌಡ್ರು. ಅದಕ್ಕೆ ಆಶೀರ್ವಾದ ಅವ್ರ ತಂದೆಯವರು ಇಲ್ಲ ಅಂದಿರೆ, ನಾನು ನೋಡಿದ ಹಾಗೆ, ನಾನು ಕಣ್ಣೆದುರಿಗೆ ನೋಡಿದ ಹಾಗೆ, ಇದೇ ಸಾರಾ ಚೌಟ್ರಿನಲ್ಲಿ ಹರೀಶ್ ಗೌಡ್ರು ವೇದಿಕೆ ಮೇಲಿದ್ದಾಗ GT ದೇವೇಗೌಡರು ಹರೀಶ್ ಗೌಡ್ರಿಗೆ ಚಪ್ಪಳೆ ಹೊಡಿರೋ ಅಂತ ಹೊಡ್ಸವ್ರೆ. ನಾನು ಕಣ್ಣೆದ್ರಿಗೆ ನಾನು ನೋಡಿದ್ದೀನಿ. ಅಷ್ಟು ಮಟ್ಟಿಗೆ ಅವರು ಬೆಳೆಸವ್ರೆ, ಅವರು ಜೀವನ ತ್ಯಾಗ ಮಾಡವ್ರೆ ಅವರು ಹರೀಶ್ ಗೌಡ್ರಿಗೆ, ಮಗನಿಗೋಸ್ಕರ. ಆಯಿತಾ? ಹರೀಶ್ ಗೌಡ್ರು ಆಕ್ಟಿವ್ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಓಡಾಡ್ತಿದ್ದಾರೆ, ಯುವಕರು ಸಂಘಟನೆ ಮಾಡ್ತಿದ್ದಾರೆ, ಸಂತೋಷ. ಆದರೆ ಅವ್ರ ತಂದೆನ ದೂರ ಮಾಡ್ಕೋಬಾರ್ದು. ಇದು ನನ್ನ ಅವ್ರ ಸಲಹೆ. ಸಣ್ಣ ನಾನು ಅವ್ರ ಮುಂದೆ ರಾಜಕೀಯದಲ್ಲಿ ಏನೇನೂ ಅಲ್ಲ, ಇದು ಅವರ ಸಹೋದರನಾಗಿ ನನ್ನ ಸಲಹೆ ಇದು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಾರಾ ನಂದೀಶ್ ಅವರ ಸವಾಲು. ಯಾಕಂದರೆ ಸ್ನಾನ ಮಾಡಿ ಕಬಡ್ಡಿ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಸ್ನಾನ ಮಾಡಿನೇ ಜೂನ್ 5ನೇ ತಾರೀಕು 10ವರೆಗೆ ಹೆಬ್ಬಾಳು ಸಮೀಪ ಇರತಕ್ಕಂಥ ಕಬಡ್ಡಿ ಕ್ಷೇತ್ರದಲ್ಲಿ ನಾನು ಕಾಯ್ತಾ ಇರ್ತೀನಿ. ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕ್ಯಾಮ್ರಾನೂ ಕೂಡ ಬರಬೇಕು. ಯಾರೆಲ್ಲ ಸಾಕ್ಷಿಯನ್ನು ಹೇಳ್ತೀನಿ ಅಂತ ಹೇಳ್ತಾರೆ ಅವರು ಬರಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಮ್ಮನೆ ಕಬಡ್ಡಿ ಕ್ಷೇತ್ರಕ್ಕೆ ಹೋಗಿ ಪುಕ್ಸಟ್ಟೆ ಆಣೆ ಪ್ರಮಾಣ ಮಾಡೋದು ಬೇಡ. ಭಗವಂತ ಅನ್ನೋನು ಲೇಟ್ ಆಗಬೇಕಾದ್ರೂ ರಿಸಲ್ಟ್ ಕೊಡ್ಬೋದು. ನಾನು ಆಣೆ ಮಾಡ್ತೀನಿ ಅಂದಾಗ ಅದಕ್ಕೊಂದು ತೂಕ ಇರಬೇಕು, ಬೆಲೆ ಇರಬೇಕು, ಮೌಲ್ಯ ಇರಬೇಕು. ಆ ಕಾರಣಕ್ಕೆ ನಾನು ಕೂಡ 10 ಲಕ್ಷವನ್ನು ಪಣಕ್ಕಿಡ್ತೀನಿ. ಯಾರೆಲ್ಲ ಸಾಕ್ಷಿ ಹೇಳಕ್ಕೆ ಬರ್ತಾರೆ ಅವರು ಕೂಡ 10 ಲಕ್ಷವನ್ನು ಅಲ್ಲಿ ಇಡಲಿ. ಅಷ್ಟು ದುಡ್ಡನ್ನು ಕಬಡ್ಡಿ ಕ್ಷೇತ್ರದ ಅಭಿವೃದ್ಧಿಗೆ
ಆಣೆ ಪ್ರಮಾಣ ಮಾಡ್ಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ 10 ಲಕ್ಷವನ್ನು ತೆಗೆದುಕೊಂಡು ಬಂದು ಅಲ್ಲಿ ಕಪ್ಪಡಿ ಕ್ಷೇತ್ರಕ್ಕೆ ಮಡಗಬೇಕು ಅನ್ನೋ ಒಂದು ಸವಾಲನ್ನು ಕೂಡ ಈಗ ಸಾರಾ ನಂದೀಶ್ ಅವರು ಕೊಟ್ಟಿರ್ತಕ್ಕಂಥದ್ದು. ಜೂನ್ 5ನೇ ತಾರೀಕು ಕಪ್ಪಡಿ ಕ್ಷೇತ್ರದಲ್ಲಿ ಈ ಇಬ್ಬರ ನಡುವಿನ ಒಂದು ಟಾಕ್ ವಾರ್ ಏನಿದೆ ಇದು ಅಲ್ಲಿಗೆ ಎಂಡ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಮಾತನ್ನು ಕೂಡ ಅವರು ಮುಂದುವರೆದು ಹೇಳಿದ್ದಾರೆ. ಯಾಕಂದರೆ ಕಾನೂನಲ್ಲೂ ಕೂಡ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ. ವಿನಾಕಾರಣ ಒಂದು ರಾಜಕೀಯ ಕುಟುಂಬದ ಹೆಸರನ್ನು ಬಳಸಿದ್ದಾರೆ, ಬೆಡ್ಡಿಂಗ್ ವಿಚಾರ ಬಳಸಿದ್ದಾರೆ, ನಿಖಿಲ್ ಅವರ ವಿಚಾರವನ್ನು ಬಳಸಿದ್ದಾರೆ. ಈಗ ಸಾರಾ ಮಹೇಶ್ ಅವರು ಕೂಡ ಒಂದು ಪೀಕ್ ರಾಜಕಾರಣದಲ್ಲಿದ್ದಾರೆ, ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ತುಂಬ ಹತ್ತಿರದಲ್ಲಿದ್ದಾರೆ. ಇಲ್ಲಿ ನಿಖಿಲ್ ರವರ ಹೆಸರನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಸಾರಾ ಮಹೇಶ್ ಅವರ ಮುಖಕ್ಕೆ ಮಸಿ ಬೆಳತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಇದು ನಿಲ್ಲಬೇಕು. ಇದು ನಿಲ್ಲಿಲ್ಲ ಅಂದರೂ ಕೂಡ ಕಾನೂನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಆ ಹೋರಾಟದ ಉತ್ತರದ ಮುಖಾಂತರ ಅವ್ರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಅಥವಾ ಇದು ಯಾವುದೂ ಬೇಡ ಅಂದರೆ ಹುಟ್ಕಳ್ಳಿ ಸುರೇಶ್ ರವರು ಬಹಿರಂಗವಾಗಿ ನಾನು ಹೇಳಿದ್ದು ಅಥವಾ ಬಾಯಿ ತಪ್ಪರಿಂದ ಇನ್ನೊಂದು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಿ ತಮ್ಮ ಸ್ಟೇಟ್ಮೆಂಟನ್ನು ವಿತ್ಡ್ರಾ ಮಾಡಿಕೊಂಡು ನಾನು ಇಲ್ಲಿಗೆ ಕೂಡ ಈ ಒಂದು ಏನು ಯುದ್ಧ ಏನಿದೆ, ಟಾಕ್ ವಾರ್ ಏನಿದೆ, ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.